ನಮಸ್ಕಾರ ಗೆಳೆಯರೇ. ಕ್ರಿಕೆಟ್ ಮೈದಾನದಲ್ಲಿ ಪಾಕಿಸ್ತಾನ ತಂಡವು ಸೋಲೋದು ನಮಗೆ ಹೊಸದೇನಲ್ಲ. ಆದ್ರೆ ಸೋತ ಮೇಲೆ ಅವರು ಮಾಡೋ ಕಿರಿಕ್ ಮಾತ್ರ ದಿನಕ್ಕೊಂದು ಹೊಸ ತಿರುವನ್ನ ಪಡಿತಾ ಇದೆ. ಢಾಕಾದಲ್ಲಿ ನಡೆದ ಬಾಂಗ್ಲಾದೇಶ ವಿರುದ್ಧ ಏಕದಿನ ಸರಣಿಯಲ್ಲಿ ಪಾಕಿಸ್ತಾನ 1-2 ಅಂತರದಿಂದ ಸೋತು ಸುಣ್ಣವಾಗಿದೆ. ಆದ್ರೆ ಸೋತ ಬೆನ್ನಲ್ಲೇ ಪಾಕ್ ತಂಡ ಈಗ ಮ್ಯಾಚ್ ರೆಫ್ರಿ ಹತ್ತಿರ ಹೋಗಿ ಬಾಂಗ್ಲಾದೇಶದ ವಿರುದ್ಧ ಒಂದು ದೂರನ್ನ ಕೊಟ್ಟಿದೆ. ಬಾಂಗ್ಲಾ ಪ್ಲೇಯರ್ ಚೀಟಿಂಗ್ ಮಾಡಿದ್ದಾರೆ, ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅನ್ನೋ ಪಾಕ್ ಪಡೆಯ ಆರೋಪ. ಅಸಲಿಗೆ ಆ ಕೊನೆಯ ಓವರ್ನಲ್ಲಿ ನಡೆದಿದ್ದಾದ್ರೂ ಏನು? ಪಾಕಿಸ್ತಾನ ದೂರು ನೀಡಲಿಕ್ಕೆ ಅಸಲಿ ಕಾರಣ ಏನು? ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಾರ್ಚ್ 15ರಂದು ನಡೆದ ಈ ಮ್ಯಾಚ್ ಅಕ್ಷರಶಃ ಹೈ ವೋಲ್ಟೇಜ್ ಮ್ಯಾಚ್ ಇತ್ತು. ಕೊನೆಯ ಓವರ್ ನಲ್ಲಿ ಪಾಕಿಸ್ತಾನಕ್ಕೆ ಗೆಲ್ಲೋಕೆ 2 ಬಾಲ್ ಅಲ್ಲಿ 12 ರನ್ ಬೇಕಿತ್ತು. ಅಸಾಧ್ಯ ಅನ್ನೋ ಟಾರ್ಗೆಟ್ ನ ಸಾಧ್ಯ ಮಾಡೋಕೆ ಶಾಹಿನ್ ಆಫ್ರಿದಿ ಕ್ರೀಸ್ ನಲ್ಲಿದ್ರು. ಆಗ ಬೌಲರ್ ರಿಷಾದ್ ಹುಸೇನ್ ಎಸೆದ 5ನೇ ಬಾಲ್ ಅನ್ನ ಅಂಪೈರ್ ಕುಮಾರ್ ಧರ್ಮಸೇನ ವೈಡ್ ಅಂತ ಘೋಷಿಸಿದ್ರು. ಅಲ್ಲಿಗೆ ಪಾಕಿಸ್ತಾನಕ್ಕೆ 1 ರನ್ ಜೊತೆ ಒಂದು ಎಕ್ಸ್ಟ್ರಾ ಬಾಲ್ ಕೂಡ ಸಿಕ್ಕಾಗೆ ಆಯ್ತು. ಆದ್ರೆ ಇಲ್ಲೇ ನೋಡಿ ಟ್ವಿಸ್ಟ್ ಶುರುವಾಗಿದ್ದು. ಬಾಂಗ್ಲಾ ನಾಯಕ ಮೆಹಂದಿ ಹಸನ್ ಮಿರಾಜ್ ತಕ್ಷಣ DRS ನ ತಗೊಂಡ್ರು. ಬಾಲ್ ಪ್ಯಾಡಿಗೆ ತಗುಲಿತ್ತು ಅನ್ನೋದು ಅವರ ವಾದವಾಗಿತ್ತು. ರಿವ್ಯೂನಲ್ಲಿ ಶಾಹಿನ್ ಆಫ್ರಿದಿ ನಾಟ್ಔಟ್ ಅಂತ ಬಂತು. ಆದ್ರೆ ವೈಡ್ ಅನ್ನ ಕ್ಯಾನ್ಸಲ್ ಮಾಡಲಾಗಿತ್ತು. ಅಂದ್ರೆ ಈಗ ಪಾಕಿಸ್ತಾನ ದೂರು ಇರೋದು ಇಲ್ಲೇ. ICC ನಿಯಮದ ಪ್ರಕಾರ ರಿವ್ಯೂ ತಗೊಳ್ಳೋಕೆ ಕೇವಲ 15 ಸೆಕೆಂಡ್ ಮಾತ್ರ ಟೈಮ್ ಇರುತ್ತೆ. ಆದ್ರೆ ಪಾಕಿಸ್ತಾನದ ಪ್ರಕಾರ ಬಾಂಗ್ಲಾ ನಾಯಕ ಮಿರಾಜ್ ಅವರು ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ ಮೇಲೆ ರಿಪ್ಲೇ ನೋಡಿ ಬಾಲ್ ಪ್ಯಾಡಿಗೆ ತಗುಲಿದೆ ಅಂತ ಕನ್ಫರ್ಮ್ ಮಾಡಿಕೊಂಡ ಮೇಲೆ ರಿವ್ಯೂ ಕೇಳಿದ್ರಂತೆ. ಅಷ್ಟೊತ್ತಿಗೆ ಆಗಲೇ 15 ಸೆಕೆಂಡ್ ಕಳೆದು ಹೋಗಿತ್ತು ಅನ್ನೋದು ಪಾಕ್ ಟೀಮ್ ನ ವಾದ. ಬಿಗ್ ಸ್ಕ್ರೀನ್ ನೋಡಿ ನಿರ್ಧಾರ ಮಾಡೋದು ನಿಯಮ ಬಾಹಿರ. ಹಾಗಾಗಿ ಬಾಂಗ್ಲಾ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಮ್ಯಾಚ್ ರೆಫ್ರಿ ನಿಯಮೂರ್ ರಶೀದ್ ಅವರಿಗೆ ಪಾಕಿಸ್ತಾನ ತಂಡ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ವಾಸ್ತವ ನೋಡಿದ್ರೆ ಆ ಕೊನೆಯ 2 ಬಾಲ್ ನಲ್ಲಿ ಪಾಕಿಸ್ತಾನಕ್ಕೆ 1 ರನ್ ಕೂಡ ಹೊಡೆಯೋಕೆ ಆಗ್ತಾ ಇರಲಿಲ್ಲ. ಬಾಂಗ್ಲಾದೇಶ 290 ರನ್ ಹೊಡೆದಿದ್ರೆ ಪಾಕಿಸ್ತಾನ 279ಕ್ಕೆ ಆಲ್ಔಟ್ ಆಯ್ತು. ಕೇವಲ ಆ ಒಂದು ವೈಡ್ ಮ್ಯಾಟರ್ ನಿಂದ ಪಾಕಿಸ್ತಾನ ಗೆಲ್ತಾ ಇತ್ತ? ಖಂಡಿತ ಇಲ್ಲ. ಆದ್ರೆ ಸರಣಿ ಸೋತ ಆಘಾತವನ್ನ ತಡೆದುಕೊಳ್ಳೋಕೆ ಆಗದೆ ಈ ರೀತಿ ದೂರು ನೀಡಿರೋದು ಪಾಕಿಸ್ತಾನಕ್ಕೆ ಹಳೆಯ ಅಭ್ಯಾಸ. ಬಾಂಗ್ಲಾ ಪಡೆ ಸರಣಿಯನ್ನ 2-1ರಿಂದ ಗೆದ್ದು ಇತಿಹಾಸ ಬರೆದಿದೆ. ಅತ್ತ ಪಾಕಿಸ್ತಾನದ ಪ್ಲೇಯರ್ಸ್ ಈಗ ಮೈದಾನ ಬಿಟ್ಟು ಕಚೇರಿಗೆ ಅಲಿಯೋಕೆ ಶುರು ಮಾಡಿದ್ದಾರೆ. ಗೆಳೆಯರೇ, ಪಾಕಿಸ್ತಾನ ಕೊಟ್ಟಿರೋ ಈ ದೂರು ಸರಿನಾ? ಬಾಂಗ್ಲಾದೇಶ ನಿಜವಾಗಿಯೂ ಚೀಟಿಂಗ್ ಮಾಡಿತ್ತಾ ಅಥವಾ ಪಾಕಿಸ್ತಾನ ಸೋಲನ್ನ ಒಪ್ಪಿಕೊಳ್ಳೋಕೆ ರೆಡಿ ಇಲ್ವಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಇಂತಹ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ನಮಸ್ಕಾರ.